ಇನ್ನು ಮಾಧ್ಯಮಗಳಲ್ಲಿ ಬಂದ ಸುದ್ದಿ ನೋಡಿ ಸಿಎಂ ಅವರನ್ನ ನಾವು ಭೇಟಿ ಮಾಡಿದ್ವಿ. ಸಹಜವಾಗಿ ನಮಗೂ ಒಂದು ರೀತಿಯಾದಂತಹ ಕಳವಳ ಇತ್ತು. ಆ ಬಗ್ಗೆ ಮಾತಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದೇವೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್.ವಿ. ದೇಶಪಾಂಡೆ ಅವರ ಮಾತನ್ನ ಕೇಳಿದ್ವಿ. ಈಗಾಗಲೇ ಎಚ್.ಕೆ. ಪಾಟೀಲ್ ಅವರು ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಿದ್ದಾರೆ. ಈಗ ಮಾಧ್ಯಮಗಳಲ್ಲಿ ಎಲ್ಲ ಸುದ್ದಿ ಬಂದ್ಮೇಲೆ ನಮಗೂ ಕೂಡ ಒಂದು ಕಳವಳ ಇತ್ತು. ಈ ಬಗ್ಗೆ ಮಾತಾಡೋದಕ್ಕೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದೇವೆ. ನಮ್ಮ ಕಳಕಳಿ, ನಮ್ಮ ಮನವಿಯನ್ನ ಕೂಡ ನಾವು ಸಿದ್ದರಾಮಯ್ಯ ಅವರ ಮುಂದೆ ಹೇಳಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಸಿಎಂ ಮೌನವಾಗಿದ್ರು, ಏನೂ ಮಾತಾಡ್ತಿಲ್ಲ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ಮಾತಿದು. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಇವತ್ತು ಭೇಟಿಯಾಗೋದಕ್ಕೆ ಬಂದಿದ್ವಿ. ಪತ್ರಿಕೆಯಲ್ಲಿ ಇವತ್ತು ಮುಂಜಾನೆ ಬಂದಿರತಕ್ಕಂಥ ಸುದ್ದಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿರುವಂಥ ಸುದ್ದಿ ಎಲ್ಲ ಹಿನ್ನೆಲೆ ಒಳಗೆ ಸಹಜವಾಗಿ ನಮಗೂ ಒಂದು ರೀತಿ ಕಳವಳ ಇರ್ತದೆ. ಅದ್ರ ಬಗ್ಗೆ ಮಾತಾಡೋದಕ್ಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬಂದಿದ್ವಿ. ನಮ್ಮ ಕಳಕಳಿಯನ್ನು, ನಮ್ಮ ಕನ್ಸರ್ನನ್ನು ನಾವು ವ್ಯಕ್ತ ಮಾಡಿದ್ವಿ. ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ದರು. ಈ ಮೇಂಟೈನ್ಡ್ ಸೈಲೆನ್ಸ್. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೇ, ಈಗಾಗಲೇ ಆರ್.ವಿ. ದೇಶಪಾಂಡೆ ಅವರ ಮಾತು, ಎಚ್.ಕೆ. ಪಾಟೀಲ್ ಅವರ ಮಾತು ಹೇಳಿದ್ರೇ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಅವರು ಯಾರೇ ತಮ್ಮ ಮನವಿಯನ್ನ ಸಲ್ಲಿಸಿದ್ರು ಕೂಡ ಅಥವಾ ಕಳಕಳಿಯನ್ನು ತೋರಿಸಿದ್ರು ಕೂಡ ಅವರು ಸ್ಟಿಕ್ ಆನ್ ಆಗಿದ್ದಾರೆ ತಮ್ಮ ನಿರ್ಧಾರಕ್ಕೆ. ಏನು ಹೇಳಿದೆ ಹೈಕಮಾಂಡ್ ಅದನ್ನು ನಾನು ಪಾಲನೆ ಮಾಡಬೇಕು, ನುಡಿದಂತೆ ನಡಿಬೇಕು ಅನ್ನೋದಕ್ಕೆ ಅಂತ. ನವಿತಾ ಜೈನ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಸನ್ನಿಹಿತದ ಬೆನ್ನಲ್ಲೇ ಅನೇಕ ಹಿರಿಯ ಸಚಿವರು ಮತ್ತು ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿರ್ತಕ್ಕಂಥದ್ದು. ಹಿರಿಯ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಅವರು ಮುಖ್ಯಮಂತ್ರಿಯನ್ನು ಭೇಟಿಯಾದ ಸಂದರ್ಭದಲ್ಲಿ ಮೌನಕ್ಕೆ ಶರಣಾಗಿದ್ದರು ಮತ್ತು ನನಗೆ ಹೈಕಮಾಂಡ್ ರಾಜೀನಾಮೆಗೆ ಸೂಚನೆ ಕೊಟ್ಟಿದೆ, ಹಾಗಾಗಿ ನಾನು ರಾಜೀನಾಮೆ ಕೊಡ್ತಿದ್ದೇನೆ ಅನ್ನೋ ದಾಟಿಯಲ್ಲಿ ಹೇಳಿರ್ತಕ್ಕಂಥ. ಹಾಗಾಗಿ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಅನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಅಂತೇಳಿ ಸ್ವತಃ ದೇಶಪಾಂಡೆ ಅವರು ಹೇಳ್ತಿರ್ತಕ್ಕಂಥದ್ದು. ತಮ್ಮನ್ನು ಭೇಟಿಯಾಗ್ತಕ್ಕಂಥ ಹಿರಿಯ ನಾಯಕರುಗಳಿಗೆ ಮತ್ತು ಹಿರಿಯ ಶಾಸಕರುಗಳಿಗೆ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಮತ್ತು ರಾಜೀನಾಮೆಗೆ ಕಾರಣಗಳನ್ನು ಹೇಳ್ತಿಲ್ಲ ಮತ್ತು ರಾಜೀನಾಮೆ ವಿಚಾರ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಆಡ್ತಿಲ್ಲ. ಯಾಕಂತೇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ ಕಮಿಟ್ ಆಗಿರ್ತಕ್ಕಂಥದ್ದು ಮತ್ತು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಕಮಿಟ್ ಆಗಿರ್ತಕ್ಕಂಥದ್ದು, 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಕಮಿಟ್ ಆಗಿರ್ತಕ್ಕಂಥ. ಹಾಗಾಗಿ ಮುಖ್ಯಮಂತ್ರಿಗಳು ಏನೇ ಮಾತನಾಡಿದ್ರು ಕೂಡ ಅದು ಪಕ್ಷದ ಇಮೇಜ್ಗೂ ಡ್ಯಾಮೇಜ್ ಆಗುತ್ತೆ ಮತ್ತು ಹೈಕಮಾಂಡ್ನ ನಿಲುವಿನ ವಿರುದ್ಧವೇ ಮಾತನಾಡಿದಂತೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಕೂಡ ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು. ಎಚ್.ಕೆ. ಪಾಟೀಲ್ ರವರು ಭೇಟಿಯಾದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಮೌನಕ್ಕೆ ಶರಣಾಗಿದ್ದರು. ಅಷ್ಟೊಂದು ಡೀಟೇಲ್ಸ್ ಹೇಳಿಲ್ಲ ಮತ್ತು ಪರೋಕ್ಷವಾಗಿ ರಾಜೀನಾಮೆಯ ಇಂಗಿತವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇನ್ನು ಅನೇಕ ನಾಯಕರುಗಳು ಭೇಟಿಯಾದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಮತ್ತು ಹಿರಿಯ ಶಾಸಕರು ಮತ್ತು ಸಚಿವರು ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿರ್ತಕ್ಕಂಥ ಗ್ಲಾಸ್ ಹೌಸ್ನಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಎಲ್ಲರೂ ಕೂಡ ರಾಜೀನಾಮೆ ವಿಚಾರ ಸಂಬಂಧಪಟ್ಟಾಗೆ ಆತುರದ ನಿರ್ಧಾರ ಅನ್ನೋ ರೀತಿಯಲ್ಲಿ ಕೆಲವರು ಮಾತನಾಡಿದರು ಮತ್ತು ಕೆಲವರು ಹೈಕಮಾಂಡ್ ಜೊತೆ ಮಾತನಾಡೋಣ ಅಂತ ಹೇಳಿದ್ರು ಮತ್ತು ಕೆಲವು ಶಾಸಕರುಗಳು ಒಂದಷ್ಟು ಸ್ವಲ್ಪ ದಿವಸ ತಡೀರಿ ಮತ್ತು ಹೈಕಮಾಂಡ್ ಜೊತೆ ನಾವು ಮಾತನಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಯಾವುದೇ ಅಭಿಪ್ರಾಯ ಮತ್ತು ಸಲಹೆಗಳಿಗೆ, ಮನವಿಗಳಿಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದೆ ಮೌನವಾಗಿ ಇರ್ತಕ್ಕಂಥ. ಆ ಮುಖಾಂತರ ನಾನು ಹೈಕಮಾಂಡ್ನ ಸೂಚನೆಯಂತೆ ನಾನು ನಡೆದುಕೊಳ್ಬೇಕಾಗಿದೆ ಮತ್ತು ಹೈಕಮಾಂಡ್ ಏನು ಹೇಳ್ತಾ ಆ ರೀತಿ ಕೇಳ್ತೇನೆ ಮತ್ತು ರಾಹುಲ್ ಗಾಂಧಿ ಅವರು ಹೇಳಿದಂತೆ ನಾನು ನಡೆದುಕೊಳ್ತಿದ್ದೀನಿ ಅನ್ನೋ ಮುಖಾಂತರ ಇಲ್ಲೊಂದು ಕಡೆ ಹೈಕಮಾಂಡ್ ನಿಷ್ಠೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥದ್ದು. ಇನ್ನೇನು ಇವತ್ತು ಸಂಜೆ ಒಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭೇಟಿಯಾಗಲಿದ್ದಾರೆ. ಭೇಟಿಯಂಥ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಿಗದಿ, ಸ್ಥಳ ನಿಗದಿ ಮತ್ತು ಸಮಯ ನಿಗದಿ, ದಿನಾಂಕ ನಿಗದಿ ಸಂಬಂಧಪಟ್ಟಿಗೆ ಮಾತುಕತೆ ನಡೆಸುವ ಸಾಧ್ಯತೆ ಇರ್ತಕ್ಕಂಥ. ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮಾಧ್ಯಮದವರ ಪ್ರಶ್ನೆಗೆ ಕೂಡ ನಾನು ನಾಳೆ ಮಾತನಾಡ್ತೇನೆ ಅನ್ನೋ ಮುಖಾಂತರ ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಕೂಡ ಹಾಜರಿರ್ತಾರೆ. ಹಲವಾರು ಎಲ್ಲ ಸಚಿವರುಗಳು ಕೂಡ ಭಾಗಿಯಾಗಿರ್ತಾರೆ. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಮಾತು ಎಷ್ಟು ಮುಖ್ಯವಾಗಿರುತ್ತೆ, ಎಷ್ಟು ಮಾರ್ಮಿಕವಾಗಿರುತ್ತೆ ಮತ್ತು ಅದರಲ್ಲಿ ಎಷ್ಟೆಲ್ಲ ಉತ್ತರಗಳು ಮತ್ತು ಪ್ರಶ್ನೆಗಳು ಅಡಗಿರ್ತವೆ ಎಂಬುದು ಕೂಡ ಮುಖ್ಯ ಅಂತಲೇ ಹೇಳಲಾಗ್ತಿದೆ. ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 10:30ರಿಂದ 11:30 ಒಳಗಡೆ ಲೋಕಭವನ್ಗೆ ಭೇಟಿ ನೀಡಿ ರಾಜೀನಾಮೆ ಸಲ್ಲಿಸುವ ಸಾಧ್ಯತೆ ಇರತಕ್ಕಂಥದ್ದು. ರಾಜೀನಾಮೆ ಬಳಿಕ ಲೋಕಭವನದ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅಗತ್ಯ ಬಿದ್ದರೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಮತ್ತು ಹಿರಿಯ ಸಚಿವರು ಸೇರಿ ಸುದ್ದಿಗೋಷ್ಠಿಯನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯುವ ವಿಚಾರ ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಹಂಚಿಕೊಳ್ಳಿದ್ದಾರೆ ಅಂತ
ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಸ್ಮೂತ್ ಎಕ್ಸಿಟ್ಗೆ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡ್ತಿರ್ತಕ್ಕಂಥ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಇರಿಟೇಟ್ ಮಾಡಬಾರ್ದು. ಒಂದು ವೇಳೆ ಇರಿಟೇಟ್ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಸಂದೇಶ ರವಾನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ವಿಪಕ್ಷಗಳಿಗೂ ಕೂಡ ಇದು ರಾಜಕೀಯ ಆಹಾರ ಆಗುತ್ತೆ. ಹಾಗಾಗಿ ಇಡೀ ಅಧಿಕಾರ ಹಸ್ತಾಂತರವನ್ನು ಬಹಳಷ್ಟು ಸ್ಮೂತ್ ಆಗಿರಬೇಕು ಮತ್ತು ಯಾವುದೇ ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಡದಂತೆ ನಡೆಸಲು ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿರ್ತಕ್ಕಂಥ. ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕ್ಷಣದವರು ಕೂಡ ನಾಳೆ ರಾಜೀನಾಮೆ ಕೊಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಬದ್ಧರಾಗಿರ್ತಕ್ಕಂಥದ್ದು. ಯಾವುದೇ ಮನವೊಲಿಕೆ ಕೂಡ ಮುಖ್ಯಮಂತ್ರಿಗಳು ಬಗ್ಗಿಲ್ಲ ಅಂತಲೇ ಹೇಳಲಾಗ್ತದೆ. ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು ಮತ್ತು ಹೈಕಮಾಂಡ್ ತೀರ್ಮಾನದಂತೆ ನಡೆದುಕೊಳ್ತೇನೆ ಅಂತೇಳಿ ಹಿರಿಯ ಸಚಿವರು ಮತ್ತು ಶಾಸಕರಿಗೆ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳಿನ ರಾಜೀನಾಮೆ ವಿಚಾರ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಸಚಿವರನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದು, ನಂತರ ಲೋಕಭವನಕ್ಕೆ ತೆರಳುವಂಥದ್ದು, ನಂತರ ರಾಜೀನಾಮೆ ನಂತರ ಸುದ್ದಿಗೋಷ್ಠಿಯ ನಂತರ ಶಾಸಕಾಂಗ ಪಕ್ಷದ ಸಭೆ ಮತ್ತು ಶಾಸಕಾಂಗ ಪಕ್ಷದ ಸಭೆಯ ನಂತರ ಸರ್ಕಾರ ರಚನೆಗೆ ಮತ್ತು ಪ್ರಮಾಣ ವಚನೆಗೆ ಹಕ್ಕು ಮಂಡಿಸುವಂಥದ್ದು, ನಂತರ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು, ಯಾರಿಗೆಲ್ಲ ಅವಕಾಶ ಇರತಕ್ಕಂಥದ್ದು, ಎಷ್ಟು ಮಂದಿ ಮಾಡುವಂಥದ್ದು, ಎಲ್ಲದರ ಬಗ್ಗೆ ಕೂಡ ನಾಳೆಯಿಂದ ಮತ್ತಷ್ಟು ಚಟುವಟಿಕೆಗಳು ಗರಿಗೆದರುವ ಸಾಧ್ಯತೆ ಇರುವಂಥದ್ದು. ನವಿತಾ ಜೈನ್. ಸಿದ್ಧಾಂತ್ ಪಟೇಲ್, ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧ ಅಂತ ಪ್ರತಿ ಬಾರಿ ಕೂಡ ಹೇಳಿದ್ರು. ಸೊ ರಾಹುಲ್ ಗಾಂಧಿಯವರ ಅಣತಿಯಂತೆ ನಡೀತೀನಿ ಅನ್ನೋದನ್ನು ಕೂಡ ಸಚಿವರುಗಳಿಗೆ ಅವರು ಹೇಳ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಧಿಕಾರ ಆರಂಭ ಅಂದ್ರೆ ಸರ್ಕಾರ ರಚನೆ ಆದಂತಹ ಸಂದರ್ಭದ ಮಾತುಕತೆಗಳು ಏನಾಗಿತ್ತು, ಯಾವ ರೀತಿಯಾಗಿ ಮಾತುಕತೆಗಳು ಆಗಿತ್ತು, ಇದೀಗ ಈ ಒಂದು ಸಂದರ್ಭ ಅನೇಕ ಸಚಿವರುಗಳು ಹೇಳ್ತಾ ಇದ್ದಾರೆ, ಒತ್ತಡ ಹೇರ್ತಾ ಇದ್ದಾರೆ, ಸ್ವಲ್ಪ ಸಮಯಾವಕಾಶವನ್ನ ಕೇಳಿ ನೀವು ಅಂತ ಹೇಳು, ಅಂತಹ ಎಲ್ಲಾ ವಿಚಾರಗಳನ್ನ ನಾಳೆ ಹೇಳುವಂತಹ ಸಾಧ್ಯತೆಗಳು ಇದೆಯಾ ಹೇಗೆ? ಬಹುತೇಕ ರಾಹುಲ್ ಗಾಂಧಿಯವರು ನಿನ್ನೆ ಮುಖ್ಯಮಂತ್ರಿಗಳನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಮಾತುಕತೆಗೆ ಆಹ್ವಾನಿಸಿದ ಸಂದರ್ಭದಲ್ಲೂ ಕೂಡ ನೇರವಾಗಿ ರಾಹುಲ್ ಗಾಂಧಿಯವರು ತಾವು ರಾಜೀನಾಮೆಯನ್ನು ಕೊಡಬೇಕು, ನಾವು ಮುಂದಿನ ಮುಖ್ಯಮಂತ್ರಿಗಳನ್ನ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಂತ ನೇರವಾಗಿ ಆರಂಭದಲ್ಲೇ ಹೇಳಿರುವಂಥದ್ದು. ರಾಹುಲ್ ಗಾಂಧಿಯವರು ಆರಂಭದಲ್ಲೇ ರಾಜೀನಾಮೆ ಪದವನ್ನು ಎತ್ತಿದ ತಕ್ಷಣ ಆರಂಭದಲ್ಲಿ ಮುಖ್ಯಮಂತ್ರಿಗಳು ಶಾಕ್ ಆಗಿರ್ತಕ್ಕಂಥದ್ದು. ಒಂದಷ್ಟು ವಿವರಗಳನ್ನು ಹೇಳಿ ಮತ್ತು ಕಾರಣಗಳನ್ನು ನೀಡಿ ರಾಜೀನಾಮೆ ಕೇಳ್ಬೋದು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಅಂದ್ಕೊಂಡಿದ್ರು. ಆದರೆ ರಾಹುಲ್ ಗಾಂಧಿಯವರು ಈಗ ಮಾನಸಿಕವಾಗಿ ತಯಾರಾಗಿದ್ದರು ಮತ್ತು ಮುಖ್ಯಮಂತ್ರಿ ಹುದ್ದೆ ಬದಲಾವಣೆಗೆ ತೀರ್ಮಾನವನ್ನು ಮಾಡಿದರು. ಹಾಗಾಗಿ ನೇರವಾಗಿ ರಾಜೀನಾಮೆಯನ್ನು ಕೇಳಿದರು. ರಾಜೀನಾಮೆ ಕೇಳಿದ ತಕ್ಷಣ ಮುಖ್ಯಮಂತ್ರಿಗಳು ಒಪ್ಪಿದ್ರು ಮತ್ತು ಮುಖ್ಯಮಂತ್ರಿಗಳು ಕೂಡ ರಾಜ್ಯಸಭೆ ಆಫರನ್ನು ಕೊಟ್ಟಿರುವುದು ಮತ್ತು ತಮ್ಮ ಪುತ್ರ ಯತೀಂದ್ರಗೆ ಕಾಂಗ್ರೆಸ್ನಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸುವ ಭರವಸೆಯನ್ನು ಕೂಡ ಕೊಟ್ಟರು. ರಾಜ್ಯಸಭೆ ಆಫರ್ ಮತ್ತು ಪುತ್ರ ಯತೀಂದ್ರಗೆ ಡಿಸಿಎಂ ಹುದ್ದೆ ಅಂತ ಆಫರ್ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯನವರು ಯಾವುದೇ ರೀತಿ ಅವರ ಆಫರ್ಗಳಿಗೆ ಆರಂಭದಲ್ಲಿ ಒಪ್ಪಿಕೊಂಡಿಲ್ಲ ಅಂತ ಹೇಳಲಾಗ್ತದೆ. ಈ ಕ್ಷಣದವರು ಕೂಡ ಡಿನೇ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದು ತಲೆನೋವಾಗಿರ್ತಕ್ಕಂಥ, ಯಾಕಂತ ಹೇಳಿದ್ರೆ ಮುಂಬರಲಿರ್ತಕ್ಕಂಥ GBA ಚುನಾವಣೆ ಇರ್ತಕ್ಕಂಥದ್ದು ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರ್ತಕ್ಕಂಥದ್ದು, ಅಲ್ಲದೆ 2027ರ ಚುನಾವಣೆಗೆ ಅಣಿಯಾಗಬೇಕು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಅವರನ್ನ ಮನವೊಲಿಕೆ ಮಾಡಿ ಸ್ಮೂತ್ ಎಕ್ಸಿಟ್ ಮಾಡುವಂಥದ್ದು ಮತ್ತು ಅಧಿಕಾರ ಹಸ್ತಾಂತರವನ್ನು ಯಾವುದೇ ಗೊಂದಲ ಇಲ್ಲದಂತೆ ನೋಡಿಕೊಳ್ಳುವುದು ಕೂಡ ಹೈಕಮಾಂಡ್ನ ಹೊಣೆಗಾರಿಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಮತ್ತು ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ಗೆ ಬಂದಂಥ ಸಂದರ್ಭದಲ್ಲಿ 2 ಬಾರಿ ವಿಪಕ್ಷ ನಾಯಕ ಸ್ಥಾನ, 2 ಬಾರಿ ಮುಖ್ಯಮಂತ್ರಿ ಸ್ಥಾನ ಅಂತ ಮಹತ್ವದ ಹುದ್ದೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಸೂಚನೆಯನ್ನು ಪಾಲಿಸುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯಾವುದೇ ಶಾಸಕರು ಸಚಿವರುಗಳು ಎಷ್ಟೇ ಒತ್ತಡ ಹಾಕಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಅಣತಿಯಂತೆ ನಡೆಯುವಂಥ ಅನಿವಾರ್ಯತೆ ಎದುರಾಗಿರುವಂಥದ್ದು. ಅಲ್ಲದೆ ಈಗಾಗಲೇ ನಾಳೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಹೈಕಮಾಂಡ್ಗೂ ಅಂದರೆ ರಾಹುಲ್ ಗಾಂಧಿ ಅವರು ಕೂಡ ಪ್ರಾಮಿಸನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಪ್ರಾಮಿಸ್ನಂತೆ ನಡೆದುಕೊಳ್ಳುವಂಥ ಅನಿವಾರ್ಯತೆ ಕೂಡ ಇದೀಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ನವಿತಾ ಜೈನ್. ಪಟೇಲ್ರೆ, ಈಗ ಕೇವಲ ತಾನು ಅಧಿಕಾರ ಅಂದ್ರೆ ಸಿಎಂ ಸ್ಥಾನದ ಇಳಿಯುವಂತಹ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳು, ಅಂದ್ರೆ ತನ್ನ ಮಗನ ಭವಿಷ್ಯದ ಜೊತೆಗೇನೆ ತನ್ನ ಆಪ್ತರ ಬಣದಲ್ಲಿದ್ದಂಥವರನ್ನ ಕೂಡ ಅವರಿಗೂ ಕೂಡ ಸ್ಥಾನಮಾನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಷರತ್ತುಗಳನ್ನು ಹಾಕಿರೋದ್ರ ಬಗ್ಗೆ ನವಿತಾ ಜೈನ್, ಮೂಲಗಳ ಪ್ರಕಾರ, ಮಾಹಿತಿಗಳ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಯಾವುದೇ ಷರತ್ತು ಹಾಕಿಲ್ಲ ಅಂತ ಹೇಳಲಾಗ್ತದೆ. ಹೈಕಮಾಂಡೇ ಆರಂಭದಲ್ಲಿ ಅಂದರೆ ರಾಹುಲ್ ಗಾಂಧಿಯವರ ಆರಂಭದಲ್ಲಿ ರಾಜೀನಾಮೆ ಕೇಳಿದ ನಂತರ ಅವರಿಗೆ ರಾಜ್ಯಸಭೆ ಆಫರ್ ಕೊಟ್ಟಿರ್ತಕ್ಕಂಥದ್ದು. ಅವರ ಪುತ್ರ, ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನಲ್ಲಿ ಭವಿಷ್ಯದಲ್ಲಿ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿರ್ತಕ್ಕಂಥದ್ದು. ಪರೋಕ್ಷವಾಗಿ DCM ಹುದ್ದೆ ಅಂತ ಆಫರನ್ನು ಕೊಟ್ಟಿರ್ತಕ್ಕಂಥದ್ದು ಬಿಟ್ಟರೆ, ಮತ್ತು ಸಂಪುಟದಲ್ಲಿ ಯಾರಿರಬೇಕು, ಸಂಪುಟಕ್ಕೆ ಯಾರನ್ನು ತೆಗೆದುಕೊಳ್ಳಬೇಕು, ಯಾರನ್ನ ಕೈ ಬಿಡಬೇಕು, ಎಷ್ಟು ಮಂದಿಯನ್ನು DCM ಮಾಡಬೇಕು, ಯಾವುದೇ ಕೂಡ ಸಮಗ್ರವಾದ ಚರ್ಚೆ ನಡೆದಿಲ್ಲ ಅಂತ ಹೇಳಲಾಗ್ತದೆ. ಶಾಸಕಾಂಗ ಪಕ್ಷದ ಸಭೆಯ ನಂತರ ಈ ಚರ್ಚೆ ನಡೆಯುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತಂದರೆ KC ವೇಣುಗೋಪಾಲ್ ಕೂಡ ಆಗಮಿಸ್ತಿದ್ದಾರೆ, ಸುರ್ಜೇವಾಲ ಇರುವಂಥದ್ದು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಪಕ್ಷದ ಹಿರಿಯ ನಾಯಕರುಗಳು ಸಭೆ ಸೇರಿ ಯಾರು ಆರಂಭದಲ್ಲಿ ಮುಖ್ಯಮಂತ್ರಿ ಜೊತೆ ಎಷ್ಟು ಜನ ಪ್ರಮಾಣ ವಚನ ಸ್ವೀಕರಿಸಬೇಕು, ಯಾರಿಗೆಲ್ಲ ಯಾವ ಖಾತೆಯನ್ನು ಕೊಡಬೇಕು ಮತ್ತು ಯಾರನ್ನೆಲ್ಲ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕೆಂಬುದರ ಬಗ್ಗೆ ನಾಳೆ ಮಧ್ಯಾಹ್ನದಿಂದ ಚರ್ಚೆ ಆರಂಭವಾಗಲಿದೆ. ಆ ಚರ್ಚೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತಮ್ಮ
ಆಪ್ತರಿಗೆ ಬಹುತೇಕ 10ರಿಂದ 15 ಜನ ಆಪ್ತ ಶಾಸಕರುಗಳಿಗೆ ಸಚಿವ ಸ್ಥಾನ ಕೊಡಿಸಲಿಕ್ಕೆ ಪ್ರಯತ್ನ ಪಡುವ ಸಾಧ್ಯತೆ ಇರತಕ್ಕಂಥದ್ದು ಮತ್ತು ಪ್ರಮುಖ ಖಾತೆಗಳನ್ನು ತನ್ನ ಆಪ್ತರಿಗೆ ಕೊಡಿಸುವ ಸಾಧ್ಯತೆ ಇರತಕ್ಕಂಥದ್ದು ಮತ್ತು ತಮ್ಮ ಆಪ್ತರಿಗೆ 3 ಅಥವಾ 4 ಮಂದಿಗೆ DCM ಹುದ್ದೆಯನ್ನು ಕೊಡಲಿಕ್ಕೆ ಒತ್ತಡ ಇರುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಾಳೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಬೆನ್ನಿಗೆ ನಿಲ್ಲುವ ಮುಖಾಂತರ ತನ್ನ ಆಪ್ತರಿಗೆ ಸಚಿವ ಸ್ಥಾನವನ್ನು ಕೊಡುವ ಮುಖಾಂತರ ನಾಳೆಯಿಂದ ಲಾಬಿಯನ್ನು ಆರಂಭಿಸುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್.